ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹ್ಯಾಪಿ ಯುಗಾದಿ. ನಮ್ಮ ಕರ್ನಾಟಕದಲ್ಲಿ ನಾವು ಯುಗಾದಿ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ಕೇರಳದಲ್ಲಿ ವಿಶು ಅಂತ ಅವರು ಸೆಲೆಬ್ರೇಟ್ ಮಾಡ್ತಾರೆ. ವಿಶು ಹಬ್ಬದ ಪ್ರಯುಕ್ತ ಇಲ್ಲಿ ಹೋಟೆಲ್ ಅಲ್ಲಿ ಮೀಲ್ಸ್ ಸಿಗ್ತದೆ. ತುಂಬಾ ಐಟಮ್ಸ್ ಎಲ್ಲ ಮಾಡಿರ್ತಾರೆ. ಹಾಗೆ ನಾವು ಅಮೃತ ರೆಸ್ಟೋರೆಂಟ್ ಇಂದ ಮೀಲ್ಸ್ ಆರ್ಡರ್ ಮಾಡಿದ್ದೇವೆ. ಒಂದು ಥಾಲಿಗೆ ಅವರು 40 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಪ್ರೀ ಬುಕ್ ಮಾಡಿ ತಗೊಂಡು ಬರಬೇಕು ಥಾಲಿಯನ್ನ. ಈಗ ಈ ಥಾಲಿಯನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇವೆ. ಬನ್ನಿ ಇದ್ರೊಳಗಡೆ ಯಾವ್ಯಾವ ಐಟಮ್ ಇದೆ ಅಂತ ನೋಡುವ. ಮೊದಲಿಗೆ ಅವರು ಬಾಳೆ ಎಲೆ ಕೊಟ್ಟಿದ್ದಾರೆ, ಬಾಳೆ ಎಲೆಯಲ್ಲಿ ಊಟ ಮಾಡ್ಲಿಕ್ಕೋಸ್ಕರ. ಇದ್ರ ಜೊತೆಗೆ ಐಟಮ್ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ ಅಮೃತ ರೆಸ್ಟೋರೆಂಟ್ ಇಂದು. ಮೆನು ಲಿಸ್ಟ್ ಅಲ್ಲಿ ಟೋಟಲ್ ಆಗಿ 27 ಐಟಮ್ ಇದೆ. 27 ಐಟಮ್ ಯಾವ್ದ್ಯಾವ್ದಂತ ನೋಡುವ. ರಸಮ್, ಪರಿಪು ಕರಿ, ಘೀ, ಪಚಡಿ, ಕಿಚಡಿ, ಕಾಲನ್, ಓಲನ್, ಅವಿಲ್, ಎರಿಸೆರಿ, ಪುಲಿಸೆರಿ, ತೋರನ್, ಮೋರು, ಮ್ಯಾಂಗೋ ಆಚಾರ್, ಲೆಮನ್ ಆಚಾರ್, ಪುಲಿ ಇಂಚಿ, ಕರ್ಡ್ ಚಿಲ್ಲಿ, ವರುತಾ ಉಪ್ಪೆರಿ, ಸರ್ಕಾರ ವರಟ್ಟಿ, ಚೇರು ಪಜಾಮ್, ಪರಿಪು ವಡ, ನೈ ಅಪ್ಪಂ, ಪಪ್ಪಡಂ, ಪಾಲಡ ಪ್ರದಾಮನ್, ಪರಿಪು ಪ್ರದಾಮನ್, ಪಲಕಾಡನ್ ಮಟ್ಟ ರೈಸ್, ವಾಜಾ ಇಲ್ಲ. ಇಷ್ಟು ಐಟಮ್ ಇದೆ. ಇದರಲ್ಲಿ ಯಾವ್ದ್ಯಾವ್ದಂತ ಗೊತ್ತಿಲ್ಲ, ನಂದು ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗಿರ್ಬೋದು. ಯಾಕಂದ್ರೆ ಅವ್ರದ್ದು ಐಟಮ್ಸ್ ನೇಮ್ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಇದು ಯಾವ್ಯಾವ ಐಟಮ್ ಹೇಗೆ ಇದೆ ಅಂತ ನೋಡುವ. ಬಾಳೆ ಎಲೆನ ನಾವು ಓಪನ್ ಮಾಡಿ ಇದರ ತುದಿ ಪೋರ್ಷನ್ ಲೆಫ್ಟ್ ಸೈಡಿಗೆ ಬರುವ ಹಾಗೆ ಇಡಬೇಕು. ಬಾಯ್ಲ್ಡ್ ರೈಸ್ ಅಥವಾ ವೈಟ್ ರೈಸ್ನ ಆಪ್ಷನ್ ಇತ್ತು. ನಾವು ವೈಟ್ ರೈಸ್ ಚೂಸ್ ಮಾಡಿದ್ವಿ. ಈಗ ಇದು ಹೇಗಿದೆ ಟೇಸ್ಟ್ ಅಂತ ಹೇಳಿ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ಇದು ನಾರ್ಮಲ್ ನಾವು ಚಟ್ಟಂಬಡೆ ಮಾಡ್ತೇವಲ್ಲ, ಸೇಮ್ ಟೇಸ್ಟೇ ಇದೆ. ಇದೊಂದು ಮಿಸ್ ಆಗಿತ್ತು ತೋರಿಸ್ಲಿಕ್ಕೆ. ನಮ್ಮಲ್ಲಿ ಇದಕ್ಕೆ ಕತ್ರಿ ಮಿರ್ಸಂಗ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇನ್ನು ಹಪ್ಪಳ, ಅಪ್ಪಂ, ಬಾಳೆಹಣ್ಣು ಹಾಕಿ ಅಪ್ಪ ಮಾಡಿದ್ದಾರೆ. ಸೂಪರ್ ಇದೆ ಟೇಸ್ಟ್. ಬಾಳೆಹಣ್ಣು ಟೇಸ್ಟ್ ಎಲ್ಲರಿಗೆ ಸಹ ಗೊತ್ತುಂಟಲ್ಲ, ಅದನ್ನು ಹೇಳ್ಬೇಕಂತಿಲ್ಲ. ಹುಳಿ ಮತ್ತೆ ಖಾರ ಅದರ ಮಿಕ್ಸ್ಚರ್ ಫೀಲಿಂಗ್ ಇದೆ. ಸ್ವೀಟ್, ಹುಳಿ, ಖಾರ. ಲೈಮ್ ಪಿಕ್ಕಲ್ಲ, ಇದು ಘೀ, ಮಾವಿನಕಾಯಿ, ಉಪ್ಪಿನಕಾಯಿ. ಒಳ್ಳೆದುಂಟು. ಯಾವುದೋ ಚಟ್ನಿ, ಯಾವುದ್ರ ಚಟ್ನಿ ಅಂತ ಗೊತ್ತಾಗಲಿಲ್ಲ, ಬಟ್ ಓಕೆ ಉಂಟು ಟೇಸ್ಟ್. ಬ್ಲ್ಯಾಕ್ ಚಿಕ್ ಪೀಸ್ ಇದ್ದು ಕರಿ ಚೆನ್ನಾದ್ದು. ನಾವು ಚೆನ್ನಾಗಶಿ ಅಂತ ಮಾಡ್ತೇವಲ್ಲ, ಸೇಮ್ ಅದೇ ಥರ ಉಂಟು ಟೇಸ್ಟ್. ಆದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಉಂಟು. ಸ್ವೀಟ್ ಹಾಕಿದ್ದಾರೆ, ನಾವು ಇದಕ್ಕೆ ಸ್ವೀಟ್ ಹಾಕಲ್ಲ, ಇವರಿಲ್ಲಿ ಸ್ವೀಟ್ ಹಾಕಿದ್ದಾರೆ. ಒಳ್ಳೆದುಂಟು. ಹಾಗಲಕಾಯಿ ಮಜ್ಜಿಗೆ ಹುಳಿ.
ಇದು ಸೌತೆಕಾಯಿ ಮತ್ತು ಹುರುಳಿ ಅಲ್ಲ, ಇನ್ನೊಂದು ಯಾವುದೋ ಬೀನ್ಸ್, ಅದನ್ನು ಹಾಕಿ ಪಲ್ಯ ಮಾಡಿದ್ದಾರೆ. ಇದಕ್ಕೇನು ಮಸಾಲೆ ಹಾಕಿದಾಗೆ ಅನಿಸ್ತಾ ಇಲ್ಲ ನನಗೆ, ಹೀಗೇನೆ ಉಪ್ಕರಿ ಟೈಪ್ ಮಾಡಿದ್ದಾರೆ. ಇದು ಮೂಂಗ್ ದಾಲ್ ಇದೆ ಅಲ್ಲ, ಮೂಂಗ್ ದಾಲ್ ಇದು ದಾಲ್ ಥರ ಉಂಟು ಟೇಸ್ಟ್. ಉಪ್ಕರಿ ಬೀನ್ಸ್ ಮತ್ತು ಕಾಳು ಹಾಕಿ ಉಪ್ಕರಿ ಮಾಡಿದ್ದಾರೆ. ಇದೇ ಒಂದೇ ಪದಾರ್ಥ 2 ಸಲ ಕೊಟ್ಟಿದ್ದಾರೇನೋ. ಇದು ಕುಂಬಳಕಾಯಿದು ಮಜ್ಜಿಗೆ ಹುಳಿ, ಒಳ್ಳೆಯದಾಗಿದೆ. ಸಾರು, ಟೊಮೆಟೊ ಸಾರು, ಇದು ಸಾಂಬಾರು, ಉಳಿದಂಟೆ ಸಹ. ಹಾಲು ಮತ್ತು ಅನ್ನ ಹಾಕಿ ಪಾಯಸ ಮಾಡಿದ್ದಾರೆ. ತುಂಬ ಸ್ವೀಟ್ ಇಲ್ಲ, ಮೀಡಿಯಮ್ ಸ್ವೀಟ್ ಉಂಟು, ಒಳ್ಳೆದುಂಟು. ಇದು ಅವಿಯಲ್ ಅಂತ ಹೇಳ್ತಾರೇನೋ ಅಲ್ಲ. ಒಳ್ಳೆದಾಗಿದೆ. ಇದೀಗ ನಾನು ಟೇಸ್ಟ್ ಮಾಡ್ತಾ ಇರೋದು ಫೈನಲ್ ಐಟಮ್, 21ನೇ ಐಟಮ್, ಅಲ್ಲಿ ಸಾರಿ 20ನೇ ಐಟಮ್. ಅನ್ನ ಟೇಸ್ಟ್ ಮಾಡಲಿಲ್ಲ, ಅನ್ನ ಮಾಡಲಿಲ್ಲ, ಚಿಪ್ಸ್ ಸಹ ಮಾಡಲಿಲ್ಲ, ಹಾಂ ಚಿಪ್ಸ್ ಮಾಡಲಿಲ್ಲ, ಹಪ್ಪಳ ಸಹ ಮಾಡಲಿಲ್ಲ, ತುಪ್ಪ ಮಾಡಲಿಲ್ಲ, ಮೆಣಸು ಸಹ ಮಾಡಲಿಲ್ಲ. ಹೇಗನ್ನಿಸ್ತು ಅನ್ಬಾಕ್ಸಿಂಗ್ ಮಾಡಿ? ರುಚಿ ಶುಚಿ ಎಲ್ಲ ಹೇಗಿದೆ? ಎಲ್ಲ ಐಟಮು ಎವ್ರೇಜ್ ಒಂದು 10ಗೆ ನಾನು 9 ಕೊಡ್ತೇನೆ. ಇದೊಂದು ಐಟಮ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಮತ್ತು ಇದೆರಡು ಐಟಮ್ ಒಂದೇ, 2 ಬಾಕ್ಸಲ್ಲಿ ಒಂದೇ ಐಟಮ್ ಹಾಕಿಕೊಟ್ಟಿದ್ದಾರೆ. ಇಷ್ಟನ್ನು ತಿನ್ನುವವರು ಇವರೊಬ್ಬರೇ, ಬಕಾಸುರಿ. ಟೇಸ್ಟ್ ಮಾಡಬೇಕಾ? ಮಾಡಿ. ಸಿಹಿ ಉಂಟು ತುಂಬ. ಕತ್ರಿ ಮಿರ್ಚಿ ಸ್ವಲ್ಪ ಖಾರ ಉಂಟು. ಈ ಐಟಮ್ 40 ದಿರಮ್ಸಿಗೆ ವರ್ತ್ ಗಿವಿಂಗ್ ಅಂತ ಹೇಳ್ತೇನೆ ನಾನು. ಯಾಕಂತ ಹೇಳಿದ್ರೆ ಇಷ್ಟೊಂದು ಐಟಮ್ ಇದೆ, ಮತ್ತು ನಾವು ಒಬ್ರಿಗೆ ಊಟ ಮಾಡ್ಲಿಕ್ಕೆ ಆಗಲ್ಲ ಇಷ್ಟು ಐಟಮ್, ಒಂದು 2-3 ಜನ ಬೇಕಾಗ್ಬೋದು. ಸೊ ನಾವು ಒಂದೇ ಆರ್ಡ್ರ್ ಮಾಡಿ ನಾನು, ಪ್ರಶಾಂತ್ ಮತ್ತು ಶಿವಾಂಶ್ 3 ಜನ ಊಟ ಮಾಡ್ತಾ ಇದ್ದೀವಿ ಇದನ್ನು. ನಿಮ್ಮ ಹತ್ರ ಅಮೃತ ರೆಸ್ಟೋರೆಂಟ್ ಇದ್ದರೆ ಅಲ್ಲಿಂದ ಒಂದ್ಸಲ ವಿಶು ಇದಕ್ಕೆ ಆರ್ಡ್ರ್ ಮಾಡಿ, ಮತ್ತು ಇದನ್ನು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ಎಲ್ಲರಿಗೆ ಸೌರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ವಿಶು. ಇಲ್ಲಿ ಈಗ ನಾವಿನ್ನು ಊಟ ಮಾಡ್ತೇವೆ. ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.